ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 150ನೇ ಭಾಗವನ್ನು ಇವತ್ತಿನ ದಿವಸ ಶ್ರವಣ ಮಾಡಬೇಕು. ಇದು ಬೃಹತ್ ತಾರತಮ್ಯ ಸಂಧಿ 23ನೇ ಸಂಧಿ ಅಥವಾ ಗುಣತಾರತಮ್ಯ ಸಂಧಿ 19ನೇ ಸಂಧಿ. ಅದರಲ್ಲಿ 13ನೇ ಪದ್ಯ. ಇದು ಒಟ್ಟಾರೆ ಪದ್ಯಗಳಲ್ಲಿ 714ನೇ ಪದ್ಯ. ಕಳೆದ ದಿವಸ 18ನೇ ಕಕ್ಷಾದಲ್ಲಿ ಯಾರ್ಯಾರು ಬರ್ತಾರೆ ಅಂತ ಅನ್ನೋದನ್ನೆಲ್ಲ ಶ್ರವಣ ಮಾಡಿದ್ವಿ. ಸೋಮಪಾನಾರ್ಹರಾದಂಥ 100 ಜನ ದೇವತೆಗಳಿದ್ದಾರೆ. ಇಬ್ಬರು ಅದಕ್ಕೆ ಅಧಿಕವಾಗಿ ಬ್ರಹ್ಮರಿದ್ದಾರೆ. ಆ ಬ್ರಹ್ಮರು ಯಾರು ಅಂತ ಅನ್ನೋದನ್ನು ಆಮೇಲೆ ಹೇಳ್ತೇನೆ. ಉಳಿದ 100 ಜನ ದೇವತೆಗಳಿದ್ದಾರೆ. ಅದರಲ್ಲಿ 85 ಮತ್ತು 15 ಅಂತ ದಾಸರು ಹೀಗೆ ವಿಭಾಗ ಮಾಡ್ತಾರೆ. ಈ 85 ಜನ ದೇವತೆಗಳೇನಿದ್ದಾರೆ ಅವರು ಇಲ್ಲಿ ಬರ್ತಾರೆ ಈ ಕಕ್ಷಾದಲ್ಲಿ. ಮುಕ್ತರು ಅಂತಂದ್ರೆ ಹಿಂದೆ ಬೇರೆ ಬೇರೆ ಕಕ್ಷಾಗಳಲ್ಲಿ ಮತ್ತೆ ಮುಂದೆ ಬೇರೆ ಬೇರೆ ಕಕ್ಷಾಗಳಲ್ಲಿ ಹೇಳಲ್ಪಡುವವರು. ಮುಕ್ತೇತರರು ಅಂತಂದ್ರೆ ಅಲ್ಲಿ ಹೇಳಲ್ಪಡದೆ ಇಲ್ಲಿ ಬರುವವರು ಅಂತ ಅರ್ಥ. ಹಾಗಾಗಿ ಶೇಷ ಶತಸ್ಥರು ಅಥವಾ ಶೇಷ ಶತರು ಅಂತಂದ್ರು ಎರಡು ಶಬ್ದಕ್ಕೂ ಅರ್ಥ ಒಂದೇ. ಶತ ಅಂತಂದ್ರೆ 100ರ ಗುಂಪು, ಆ ಗುಂಪಿನಲ್ಲಿ ಇದ್ದವರು. ಶೇಷರು ಅಂದ್ರೆ ಹಿಂದೆ ಹೇಳಲ್ಪಟ್ಟು ಉಳಿದವರು ಅಂತ ಅರ್ಥ. ಇವರಿಗಿಂದಲೇ ಕೊರತೆ ಏನಿಪರು ಚ್ಯವನ ಸನಕಾದಿಗಳು ಪಾವಕ, ಕವಿ, ಉಚತ್ಯ, ಜಯಂತ, ಕಶ್ಯಪ, ಮನುಗಳ ಏಕದಶ, ಧ್ರುವ, ನಹುಷ, ಶಶಿಬಿಂದು, ಹೈಹಯ, ಕಾರ್ತವೀರ್ಯ, ದೌಷ್ಯಂತಿ. ಆ ದೌಷ್ಯಂತಿ ಅನ್ನೋದನ್ನ ದಾಸರು ದೌಷಯಂತಿ ಅಂತ ಹೀಗೆ ಅದನ್ನ ಪರಿಚ್ಛೇದ ಮಾಡ್ಕೊಂಡಿದ್ದಾರೆ. ಹೇಳಲಿಕ್ಕೆ ಸುಲಭ ಆಗಲಿ ಕನ್ನಡ ಭಾಷೆಯಲ್ಲಿ ಅಂತ ಈ ದೃಷ್ಟಿಯಿಂದ. ದೌಷಯಂತಿ, ವಿರೋಚನನ ನಿಜಕುವರ ಬಲಿ ಮೊದಲಾದ ಸಪ್ತೇಂದ್ರರು ಕಕುತ್ಸ್ಥ, ಗಯ, ಪೃಥು, ಭರತ, ಮಾಂಧಾತ, ಪ್ರಿಯವೃತ, ಮರುತ, ಪ್ರಹ್ಲಾದ, ಸುಪರೀಕ್ಷಿತ, ಹರಿಶ್ಚಂದ್ರ, ಅಂಬರೀಷ, ಉತ್ತಾನಪಾದ ಮುಖ, ಶತ ಸುಪುಣ್ಯ ಶ್ಲೋಕರು, ಗದಾಭೃತ ಗದಿಷ್ಠಾನರು, ಸುಪ್ರಿಯವೃತಗೆ ದ್ವಿಗುಣಾಧಮರು, ಕರ್ಮಜರೆಂದು ಕರೆಸುವರು. ಈ ಕಕ್ಷಾದಲ್ಲಿ 19ನೇ ಕಕ್ಷಾದಲ್ಲಿರುವಂಥ ರಾಜರು, ಉಳಿದ ಕೆಲವು ಇಂದ್ರರು, ಮನುಗಳು, ಇವರೆಲ್ಲರ ಬಗ್ಗೆ ವಿವರಣೆ ಕೊಡ್ತಾರೆ. ಇವರಿಗಿಂತಲೇ ಅಂದರೆ ಹಿಂದೆ ಹೇಳಲ್ಪಟ್ಟವರಿಗಿಂತ ಕೊರತೆ ಎನ್ನಿಪರು ಕಡಿಮೆ ಅಂತ ಅನಿಸ್ಕೋತಾರೆ. ಯಾರು ಅಂದರೆ ಚ್ಯವನ ಸನಕಾದಿಗಳು. ಚ್ಯವನ ಮತ್ತು ಸನಕ ಮೊದಲಾದವರು. ಸನಕ, ಸನತ್ಕುಮಾರ, ಸನತ್ ಸುಜಾತ, ಸನಕ, ಸನತ್ ಸುಜಾತ, ಸನತ್ಕುಮಾರ, ಸನಂದನ ಅಂತ ಈಗ 4 ಜನ. ಸನತ್ಕುಮಾರ 8ನೇ ಕಕ್ಷಾದಲ್ಲಿ ಬರ್ತಾರೆ. ಉಳಿದ 3 ಜನ ಈ ಕಕ್ಷಾದಲ್ಲಿದ್ದಾರೆ, ಚ್ಯವನ ಸನಕಾದಿಗಳು. ಮತ್ತೆ ಪಾವಕ ಅಂತ ಒಬ್ಬನ ಹೆಸರು ಹೇಳ್ತಾರೆ. ಪಾವಕ ಅಂತಂದ್ರೆ ಅವನು ಕೂಡ ಒಬ್ಬ ಈ ಅಗ್ನಿಯ ಮಗ, ಅವನ ಅಗ್ನಿಯ ಪರಂಪರೆಯಲ್ಲಿ ಬಂದಂಥ ಒಬ್ಬ. ಪಾವಕ. ಆಮೇಲೆ ಕವಿ ಅಂತಂದ್ರೆ ಶುಕ್ರಾಚಾರ್ಯ. ಉಚತ್ಯ ಅವರೊಬ್ಬ ಋಷಿ. ಜಯಂತ ಅಂತ ಮತ್ತೊಬ್ಬ ಋಷಿ. ಜಯಂತ ಅಂದ್ರೆ ಇಂದ್ರನ ಮಗ ಜಯಂತ. ಕಶ್ಯಪ ಮುನಿಗಳು ಗೊತ್ತು. 11 ಜನ ಮನುಗಳು. ಒಂದು 3 ಜನ ಮನುಗಳು ಹಿಂದಿನ ಕಕ್ಷಾದಲ್ಲಿ ಬಂದು ಹೋಗಿದ್ದಾರೆ. ಮೊದಲನೇ ಮನು ಭಗವಂತ ಆಗಿದ್ದಾನೆ, ತಾಪಸ ಅಂತೇಳಿ. ಎರಡನೇವನು ಒಬ್ಬ ಭಗವಂತನೇ ಇದ್ದಾನೆ. ಮತ್ತೆ ಇನ್ನೊಬ್ಬ ಮನು ಸ್ವಯಂಭೂ ಮನು ಒಂದು ಕಕ್ಷಾದಲ್ಲಿ ಬಂದು ಹೋಗಿದ್ದಾನೆ. ಅವರನ್ನು ಹೊರತುಪಡಿಸಿದ್ರೆ ಉಳಿದ 11 ಮನುಗಳು ಇಲ್ಲಿದ್ದಾರೆ, ಏಕಾದಶ ಮನುಗಳು. ತ್ರೀನ್ ಉಕ್ತಾನ್ ವಿಹಾಯ ಅವಶಿಷ್ಟಾ ಏಕಾದಶ ಮನವಃ ಸ್ವಾರೋಚಿಷ, ಉತ್ತಮ, ರೈವತ, ಚಾಕ್ಷುಷ, ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ, ಇಂದ್ರ ಸಾವರ್ಣಿ ಅಂತ ಹೀಗೆ ಇಷ್ಟು ಜನ ಇದ್ದಾರೆ. ಇವರಲ್ಲಿ ಮೊದಲನೇ ಅವನು ಸ್ವಯಂಭೂಮನು ಅಂತ ಏನಿದ್ದಾನೆ ಅವನು 10ನೇ ಕಕ್ಷಾದಲ್ಲಿದ್ದಾನೆ. ತಾಪಸಮನು ಅಂತವನು ಸ್ವಯಂ ವಿಷ್ಣುವೇ ಆಗಿದ್ದಾನೆ. ಸಪ್ತಮಃ ವೈವಸ್ವತ ಮನು, ಅವನು 16ನೇ ಕಕ್ಷಾದಲ್ಲಿ ವೈವಸ್ವತ ಮನು ಬಂದು ಹೋಗಿದ್ದಾನೆ. ಹಾಗಾಗಿ ಇವರಿಷ್ಟನ್ನು ಹೊರತುಪಡಿಸಿದರೆ ಉಳಿದವರಲ್ಲಿ ಇಲ್ಲಿ ಬರ್ತಾರೆ. ಸ್ವಯಂಭೂಮನು 10ನೇ ಕಕ್ಷಾದಲ್ಲಿ. ಹೀಗೆ
14 ಮನುಗಳಲ್ಲಿ 3 ಜನ ಹಿಂದೆ ಬಂದಿದ್ದಾರೆ, ಇನ್ನು 11 ಜನ ಈ ಕಕ್ಷಾದಲ್ಲಿ ಬಂದಿದ್ದಾರೆ. ಮನುಗಳು ಏಕಾದಶ ಅಂತ ಅನ್ನೋದನ್ನ ಏಕದಶ ಅಂತ ದಾಸರು ಬಳಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಧ್ರುವ, ನಹುಷ ಮೊದಲಾದಂಥ ಅನೇಕ ಚಕ್ರವರ್ತಿಗಳಿದ್ದಾರೆ. ಧ್ರುವ ಅವನ ಪರಿಚಯ ಎಲ್ಲರಿಗೂ ಇದೆ. ವಾಸುದೇವ ರೂಪಿಯಾದ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದವನು. ಅವನಿಗೆ ಅದಾದ ಬಳಿಕ ನಹುಷ ಅಂತ ಒಬ್ಬ ರಾಜ, ಅವನು ಮಹಾಭಾರತದಲ್ಲಿ ಅವನ ವರ್ಣನೆ ಇದೆ. ಶಿಶುಬಿಂದು ಅಂತ ಚಕ್ರವರ್ತಿ. ಹೈಹಯ ಅಂತಂದ್ರೆ ಕಾರ್ತವೀರ್ಯಾರ್ಜುನ, ದತ್ತಾತ್ರೇಯನ ಅನುಗ್ರಹಕ್ಕೆ ಪಾತ್ರನಾದವನು. ಆಮೇಲೆ ದೌಶಯಂತಿ ಅಂದ್ರೆ ದೌಶ್ಯಂತಿ ಭರತ, ದುಷ್ಯಂತ ಚಕ್ರವರ್ತಿಯ ಮಗ. ದುಷ್ಯಂತ ಮತ್ತು ಶಕುಂತಲಾ ಇವರಿಬ್ಬರ ಮಗ ಆತ. ಅವನನ್ನೇ ದೌಶಯಂತಿ, ದೌಶ್ಯಂತಿ ಅಂತ ಹೀಗೆ ಬಳಕೆ ಮಾಡಿದ್ದಾರೆ. ದೌಶ್ಯಂತಿ ಅಂತ ಹೀಗೆ ಹೇಳ್ತೀವಲ್ಲ, ದುಷ್ಯಂತ ಅಂತದೆ. ದು ಮತ್ತೆ ಶ, ಅದಕ್ಕೆ ಯಕಾರದ ಒತ್ತು ಕೊಟ್ಟು ದುಷ್ಯಂತ. ಅದನ್ನೇ ದುಷ್ಯಂತನ ಮಗನೇ ದವುಷಯಂತಿ. ಶ ಗೆ ಎರಡು ಒತ್ತಿದೆ, ಅದು ಶ ಅಂತ ದಾಸರು ಎರಡಾಗಿ ವಿಭಾಗ ಮಾಡಿಕೊಂಡಿದ್ದಾರೆ. ಗೋವಿಂದಾಚಾರ್ಯರನ್ನು ಬಳಕೆ ಮಾಡೋ ಪ್ರಕಾರ ಬೇರೆ ಬೇರೆ ಪಾಠಗಳಲ್ಲಿ ಅವರು ನೋಡಿದ ಪಾಠದ ಪ್ರಕಾರ ದುಷ್ಯಂತ, ದು ಆದ್ಮೇಲೆ ಎರಡು, ಆಮೇಲೆ ಎರಡು ಒತ್ತಿಲ್ಲ, ದುಷ್ಯಂತ ಅಷ್ಟೇ, ಶ ಅಷ್ಟೇ, ಇಲ್ಲ ಗೋವಿಂದಾಚಾರ್ಯ ಬಳಕೆ ಮಾಡೋ ಪಾಠದ ಪ್ರಕಾರ. ಗೊತ್ತಿರಲಿ, ಅವು ಬಗೆಹರಿಯೋದಿಲ್ಲ ಯಾವ ಪಾಠ ಸರಿ ಏನು ಸರಿ ಅಂತೇಳಿ. ಅವರವರು ಯಾವುದ್ಯಾವುದನ್ನು ಅನುಸರಿಸ್ತಾರೆ ಹಾಗೆ ಬಳಕೆ ಮಾಡಬೇಕಷ್ಟೆ. ಕಾರ್ತವೀರ್ಯಾರ್ಜುನ, ದೌಶಯಂತಿ. ಮುಂದೆ ವಿರೋಚನನ ನಿಜ ಕುಮಾರ ಬಲಿ. ಪ್ರಹ್ಲಾದ ಇದ್ದಾನೆ, ಪ್ರಹ್ಲಾದನ ಮಗ ವಿರೋಚನ. ಆ ವಿರೋಚನ ಮಗ ಬಲಿ ಇದ್ದಾನೆ. ಬಲಿ ಮೊದಲಾದಂಥ 7 ಜನ ಇಂದ್ರರು. ಮತ್ತೆ ಕಕುತ್ಸ್ಥ, ಗಯ, ಇವರು ಎಲ್ಲ ರಾಜರು. ಇಕ್ಷ್ವಾಕು ವಂಶದಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಕಡೆ ಬಂದಿರುವಂಥ ರಾಜರು. ಗಯ ಅಂದ್ರೆ ಈ ಗಯಾ ಕ್ಷೇತ್ರ ಇದೆಯಲ್ಲ, ಆ ಗಯಾ ಕ್ಷೇತ್ರದ ಜೊತೆಗೆ ಸಂಬಂಧ ಇರುವಂಥ ಗಯ ಅನ್ನುವಂಥದ್ದು ಪ್ರಖ್ಯಾತನಾದ ಅಸುರ ಇದ್ದಾನ. ಆ ಅಸುರ ಅಲ್ಲ, ಇನ್ನೊಬ್ಬ ರಾಜ ಬೇರೆ ಅಂತ ಕಾಣಿಸ್ತದೆ. ತೆಗೆದು ನೋಡಿದ್ರೆ, ಇತಿಹಾಸ ನೋಡಿದ್ರೆ ಗೊತ್ತಾಗ್ತದೆ. ಕೆಲವು ಕಥೆಗಳೆಲ್ಲ ಮರ್ತು ಹೋಗಿರೋದ್ರಿಂದ ಏನಂತ ಹೇಳೋದು ಕಷ್ಟ. ಈ ಗಯ ಅನ್ನೋ ಇವನೊಬ್ಬ ರಾಜ ಬೇರೆ, ಅದು ಗಯಾಸುರ ಅಂತ ಅಲ್ಲಿ ಕಥಾ ಒಂದು ಬೇರೆ ಹೇಳ್ತಾರೆ. ಬಲಿ, ಅದ್ಭುತ, ಶಂಭು, ವಿಧೃತಿ, ರಥಧಾಮ, ದಿವಸ್ಪತಿ ಮತ್ತು ಶುಚಿ ಅಂತ ಇಷ್ಟು ಜನ, ಈ 7 ಜನ ಇಂದ್ರರು ಇಲ್ಲಿ ಬರ್ತಾರೆ. ಇವರು ಮುಂದೆ ಹೇಳುವಂಥ ಮನ್ವಂತರಗಳ ಇಂದ್ರರು. ಹಿಂದೆ ಹೇಳಿದ ಮನ್ವಂತರಗಳಲ್ಲಿ ಮೊದಲು ಸ್ವಯಂಭೂ ಮನ್ವಂತರದಲ್ಲಿ ಯಜ್ಞ ಅನ್ನೋ ಹೆಸರಿನ ಭಗವಂತನೇ ಇಂದ್ರನಾಗಿದ್ದ. ಎರಡನೇ ಸ್ವಾರೋಚಿಷ ಮನ್ವಂತರದಲ್ಲಿ ರೋಚನ ಅಂತ ಕರೆಸ್ಕೊಂಡಿರುವಂಥ ವಾಯುವೇ ಇಂದ್ರನಾಗಿದ್ದ. ಮತ್ತೆ ಮೂರನೇ ಉತ್ತಮ ಮನ್ವಂತರದಲ್ಲಿ ಸತ್ಯಜಿತ್ ಅಂತ ಕರೆಸ್ಕೊಂಡಿರುವಂಥ ಯಮ ಇಂದ್ರನಾಗಿದ್ದ. ಚತುರ್ಥ 4ನೇ ತಾಪಸ ಮನ್ವಂತರದಲ್ಲಿ ಮತ್ತು 5ನೇ ಮನ್ವಂತರದಲ್ಲಿ, ಅದಕ್ಕೆ ರೈವತ ಮನ್ವಂತರ ಅಂತ ಹೆಸರು, ತ್ರಿಶಿಖಾ ಮತ್ತು ವಿಭು ಅನ್ನುವ ಹೆಸರಿನ ಅಶ್ವಿನಿ ದೇವತೆಗಳು ಇಂದ್ರರಾಗಿದ್ದರು. 6ನೇ ಚಾಕ್ಷುಷ ಮನ್ವಂತರದಲ್ಲಿ ಮಂದ್ರದ್ಯುಮ್ನ ಅಂತ ಇಂದ್ರನೇ ಮಂದ್ರದ್ಯುಮ್ನ ಅನ್ನುವ ಹೆಸರಿನಿಂದ ಇಂದ್ರನಾಗಿದ್ದ. ಅವನೇ ಮುಂದೆ 7ನೇ ವಯೋಸುತ ಮನ್ವಂತರದಲ್ಲಿ ಪುರಂದರ ಅನ್ನೋ ಹೆಸರಿನಿಂದ ಇಂದ್ರನಾಗಿದ್ದಾನೆ. ಅವನಿಗೆ ಈಗ ಪುರಂದರ ಅಂತ ಹೆಸರು, ಆವಾಗ ಮಂದ್ರದ್ಯುಮ್ನ ಅಂತ ಹೆಸರು. ಇಷ್ಟು ವ್ಯತ್ಯಾಸ. ಅವೆಲ್ಲ ಇಂದ್ರರು ಕೆಲವರಿದ್ದಾರೆ, ಈಗ ಇಲ್ಲಿ ಬರುವಂಥ ಇಂದ್ರರು ಕೆಲವರಿದ್ದಾರೆ. ಇವರೆಲ್ಲರೂ ಇವಿಷ್ಟು ಜನ ರಾಜರಿದ್ದಾರೆ. ಕುವರ, ಬಲಿ, ವಿರೋಚನ, ನಿಜ ಕುವರ, ಬಲಿ ಮೊದಲಾದ ಸಪ್ತೇಂದ್ರರು, ಕಕುತ್ಸ್ಥ, ಗಯ, ಇಷ್ಟು ಜನ ರಾಜರು ಇವರೆಲ್ಲ ಇಲ್ಲಿ ಬರ್ತಾರೆ. ಅದಲ್ಲದೆ ಕೆಲವು ಚಕ್ರವರ್ತಿಗಳು. ಪೃಥು, ಇದ್ರ ಬಗ್ಗೆ ನಾವು ಭಾಗವತ ಹರಿವಂಶದಲ್ಲಿ ನೋಡಿದ್ದೇವೆ. ಭರತ ಚಕ್ರವರ್ತಿ ಅಂತ ಒಬ್ಬ ಇದ್ದಾನೆ. ಮಾಂಧಾತ ಒಬ್ಬ ಚಕ್ರವರ್ತಿ. ಇಲ್ಲಿ ಭರತನ ಬಗ್ಗೆ ಪ್ರಸ್ತಾವ ಬಂತಲ್ಲ, ದುಷ್ಯಂತನ ಮಗನ ಬಗ್ಗೆ ಹಿಂದೆ ಪ್ರಸ್ತಾವ ಬಂತು. ಆ ಚಕ್ರವರ್ತಿ ಬೇರೆ. ಇಲ್ಲಿ ಭರತ ಅಂತ ಹೇಳ್ತಾರಲ್ಲ, ಈತ ಜಡಭರತ. ಒಬ್ಬ ರಾಜ ಪಲ್ಲಕ್ಕಿಯಲ್ಲಿ ಸಂಚಾರ ಮಾಡ್ತಿದ್ದ, ಅವನ ಪಲ್ಲಕ್ಕಿ ಈತ ಹೊತ್ತ ಅಂತ ಕಥೆ ಬರ್ತದಲ್ಲ, ಆ ಭರತ. ಮಾಂಧಾತ ನಿಮ್ಗೆ ಗೊತ್ತು. ಪ್ರಿಯವ್ರತ ಇವನು ಒಬ್ಬ ರಾಜ. ಮರುತ, ಪ್ರಹ್ಲಾದ, ಮತ್ತೆ ಪರೀಕ್ಷಿತ್ ಅಂತ ಒಬ್ಬ ರಾಜ, ಅವನು ಪಾಂಡವರ ಮೊಮ್ಮಗ. ಹರಿಶ್ಚಂದ್ರ ಗೊತ್ತು, ಅಂಬರೀಷ ಗೊತ್ತು, ಉತ್ತಾನಪಾದ ಇವನ ಬಗ್ಗೆನೂ ಕೂಡ ಗೊತ್ತು. ಪ್ರಿಯವ್ರತ, ಉತ್ತಾನಪಾದ ಇಬ್ರು ಸಹೋದರರು. ಉತ್ತಾನಪಾದ ಮುಖ ಶತ ಸುಪುಣ್ಯ ಶ್ಲೋಕರು. ಇವರು 100 ಜನ ಪುಣ್ಯ ಶ್ಲೋಕರಾದಂಥ ರಾಜರು. ಅಂದ್ರೆ ಅವರ ಕೀರ್ತಿ ಪಠನ ಮಾಡಿದ್ರೇ, ಅವರ ಹೆಸರು ಪಠನ ಮಾಡಿದ್ರೇ ಮನುಷ್ಯನಿಗೆ ಪುಣ್ಯ.
ಯಾವುದೇ ಅಪಜಯ ಇಲ್ಲ ಅಂತ ಹೀಗೆ ಅವ್ರ ಹೆಸರನ್ನು ವರ್ಣನೆ ಮಾಡ್ತಾರೆ. ಅದಕ್ಕೆ ಶತಸುಪುಣ್ಯ ಶ್ಲೋಕರಾಜರು ಅಂತಾರೆ. ಅವ್ರದ್ದೊಂದು ಯಾವುದೋ ಒಬ್ಬರು ದಾಸರು, ವಿಜಯದಾಸರು ಯಾರೋ ಒಬ್ರು ಮಾಡಿದ್ದು ಒಂದು ಪಠನ, ಒಂದು ದೊಡ್ಡ ಹಾಡಿದೆ. ವಿಜಯ ವಿಠಲನ ಚರಣಾಂಬುಜವ ಸಂತತಿ ಸಹಿತ ಕಾಂಬುವರೋ, ಚ್ಯುತಿಪರನು ಸ್ಮರಿಸಿ ನಿಮಗೆ ಅಪಜಯವೆಂದಿಗೆ ಇಲ್ಲ, ಸುಪಥವಾಗಿಪ್ಪದು ಅನುದಿನ ಸಂಚರಿಪ ಮಾರ್ಗ ತಪನಾಬ್ಜ ವಂಶದಲ್ಲಿ ದಿಪುತರಾದವರ ನೆನೆಯೇ ಕೃಪವನದಿ ಹರಿವಲಿವ. ರಾಜರನ್ನು ನೆನಪು ಮಾಡಿಕೊಂಡ್ರೆ ಯಾವುದೇ ಅಪಜಯ ಇಲ್ಲಂತೆ, ಅಂಥವ್ರನ್ನು ನೆನಪು ಮಾಡ್ಕೊಳ್ಬೇಕು. ತಪನಾಬ್ಜ ವಂಶ, ತಪನ ಅಂದ್ರೆ ಸೂರ್ಯವಂಶದಲ್ಲಿ ಹುಟ್ಟಿದ ರಾಜರು ಕೆಲವರು. ಅಬ್ಜ ಅಂತಂದ್ರೆ ಕ್ಷೀರಸಾಗರ, ಅಪ್ ಅಂದ್ರೆ ಕ್ಷೀರಸಾಗರ, ಅಲ್ಲಿ ಹುಟ್ಟಿದಂಥ ಚಂದ್ರವಂಶದಲ್ಲಿ ಬಂದಂಥ ರಾಜರು, ಅವರೆಲ್ಲರದ್ದು ಕೂಡ ನೆನಪು ಮಾಡ್ಕೊಳ್ಬೇಕು. ಇಲ್ಲಿ ಇನ್ನೂ ವಿಸ್ತಾರವಾಗಿದೆ, ಕೆಲವ್ರದಷ್ಟೇ ನಾವು ತಗೊಂಡಿದ್ದೀವಿ. ಬಲಿ ವಿಭೀಷಣ, ರಂತಿದೇವ, ರಂಧ್ರಗಣ ಅಥವಾ ರಂಧ್ರಗಣ ಅಂತ ಬೇರೆ ಬೇರೆನೋ, ರಂಧ್ರಗಣ ಅಂತ ಇದ್ದಿರಬೇಕು, ಮಲಯಧ್ವಜ, ಹೀಗೆ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಆ ರಾಜರ ಸ್ಮರಣೆಯಿಂದೆಲ್ಲ ಈ ಹಿರಿಯ ವಿದ್ವಾಂಸರಾದಂಥ ಪ್ರಭಂಜನಾಚಾರ್ಯರು ತಮ್ಮ ಕನ್ನಡ ಅನುವಾದದಲ್ಲಿ ಆ ದಾಸರ ಪದ ಕೊಟ್ಟಿದ್ದಾರೆ. ಅದನ್ನು ಬೇಕಾದ್ರೆ ಗಮನಿಸ್ಬೋದು ಯಾರಾದರೂ. ನಮ್ಮ ಶತಸುಪುಣ್ಯ ಶ್ಲೋಕರು ಗದಾಭೃತಗೆ ಅಧಿಷ್ಠಾನರು. ಇವರೆಲ್ಲ ಗದಾಭೃತ್ ಅಂತಂದ್ರೆ ಗದಾಧಾರ್ಯ ಅಂತ ಭಗವಂತನ ಅಧಿಷ್ಠಾನವಾಗಿದ್ದಾರೆ, ಅಧಿಷ್ಠಾನರು. ಸುಪ್ರಿಯವೃತಗೆ ದ್ವಿಗುಣಾಧಮರು. ಪ್ರಿಯವೃತ ಅಂತ ನೀನು ಚಕ್ರವರ್ತಿ ಬಂದಲ್ಲ, ಅವನಿಗಿಂತ ಇವರು ಸ್ವಲ್ಪ ಕಡಿಮೆ ಆಗಿದ್ದಾರೆ, ಒಂದು 2 ಪಟ್ಟು ಕಡಿಮೆ ಆಗಿದ್ದಾರೆ. ಇಲ್ಲಿ ಈ ಪ್ರಹ್ಲಾದನ ಬಗ್ಗೆ ನಾವು ಹಿಂದೂ ಕೂಡ ನೋಡಿ ಆಗಿದೆ ಬೇಕಾದಷ್ಟು. ಆ ಪ್ರಹ್ಲಾದನ ಬಗ್ಗೆ ಒಂದು ಸಂಗತಿ ನಾವು ಹಿಂದೆ ನೋಡದಿದ್ದಂಥ ಒಂದು ಸಂಗತಿಯನ್ನ ಈಗ ನೋಡಬೇಕು. ಹಿಂದೆ ಆವೇಶಾವತಾರ ಸಂಧಿ ನೋಡ್ತಿದ್ವಲ್ಲ, ಅಲ್ಲಿ 22ನೇ ಪದ್ಯ ಇತ್ತು. ಜನಪ ಕರ್ಮಜರೊಳಗೆ ನಾರದ ಮುನಿಯ ಅನುಗ್ರಹ ಬಲದಿ ಪ್ರಹ್ಲಾದ ಅನಲ ಭೃಗು ಮುನಿ ದಕ್ಷ ಪತ್ನಿಗೆ ಸಮನೆನಿಸಿಕೊಂಬ. ಇವರೆಲ್ಲ ಚಕ್ರವರ್ತಿಗಳು, 19ನೇ ಕಕ್ಷಾದಲ್ಲಿದ್ದವರು, ಕರ್ಮದ ದೇವತೆಗಳಿಗೆ ಸಮಾನರಾದವರು. ಇವರಲ್ಲಿ ನಾರದರ ಅನುಗ್ರಹ ಪಡ್ಕೊಂಡು ಪ್ರಹ್ಲಾದ ಮೇಲಿನ ಕಕ್ಷಕ್ಕೆ ಹೋಗಿದ್ದಾನೆ. ವಸ್ತುತಃ 19ನೇ ಕಕ್ಷಾದಲ್ಲಿ ಇರುವವನಾದರೂ ಕೂಡ 15ನೇ ಕಕ್ಷಾಕ್ಕೆ ಆತ ಸಮಾನನಾಗಿದ್ದಾನೆ ಅಂತ ದಾಸರು ವರ್ಣನೆ ಮಾಡಿದ್ದಾರೆ. ಸರ್ವಮೂಲದಲ್ಲಿ ಎಲ್ಲೂ ಈ ಸಂಗತಿ ಬಂದಿಲ್ಲ ಅಂತ ಅವಾಗ ನಾನು ಹೇಳಿದ್ದೆ. ಇದೇ ಕಾರಣಕ್ಕಾಗಿ ಎಷ್ಟೋ ಜನ ವಿದ್ವಾಂಸರು ಈ ಸಂಗತಿಯನ್ನು ಒಪ್ಪೋದಿಲ್ಲ. ಹರಿಕಥಾಮೃತಸಾರದಲ್ಲಿ ದಾಸರು ಈ ಸಂಗತಿಯನ್ನು ಏನು ಹೇಳಿದಾರಲ್ಲ, 19ನೇ ಕಕ್ಷಾದಲ್ಲಿದ್ದವನು ವಾಯುವಿನ ಆವೇಶ ಬಲದಿಂದ 15ನೇ ಕಕ್ಷಾಕ್ಕೆ ಏರ್ತಾನೆ ಅನ್ನೋ ಸಂಗತಿಯನ್ನು ಎಷ್ಟೋ ಜನ ವಿದ್ವಾಂಸರು ಒಪ್ಪಿಲ್ಲ. ಈಗಿರೋ ವಿದ್ವಾಂಸರಾಗಲಿ ಮತ್ತು ಹಿಂದೆ ಈ ತಾರತಮ್ಯದ ಬಗ್ಗೆ ಬಹಳಷ್ಟು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅದೆಲ್ಲ ಆ ತಾರತಮ್ಯ ಪ್ರಬಂಧ ಅಂತ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದಿಂದ ಆನಂದ ತೀರ್ಥಾಚಾರ್ಯ ನಾಗಸಂಪಿಯವರ ನೇತೃತ್ವದಲ್ಲಿ ಪ್ರಕಟ ಆಗಿದ್ದ ಪುಸ್ತಕ. ಅಲ್ಲಿ ಸಂಸ್ಕೃತ ಲೇಖನಗಳೇ ಹೆಚ್ಚದರಲ್ಲಿ. ತಾವು ಒಂದು ಕನ್ನಡದ ಅನುವಾದ ಮಾಡಿ ಹಾಕಿದ್ದಾರೆ ನಾಗಸಂಪಿಗಾಚಾರ್ಯ. ಅಷ್ಟು ಬಿಟ್ಟರೆ ಉಳಿದಿದ್ದೆಲ್ಲ ಸಂಸ್ಕೃತ ಪ್ರಬಂಧಗಳೇ, ಶ್ಲೋಕಗಳು ಮತ್ತು ಶ್ಲೋಕ ವ್ಯಾಖ್ಯಾನ ರೂಪವಾಗಿದ್ದು. ಅದರಲ್ಲಿ ಎಷ್ಟೋ ಜನ ಈ ಸಂಗತಿಯನ್ನು ಒಪ್ಪೋದಿಲ್ಲ. ಯಾರು ಒಬ್ಬರಲ್ಲಿ ವಾಯುವಿನ ಆವೇಶ ಇದ್ದರೆ ವಿಶೇಷ ಕಾರ್ಯ ಮಾಡ್ಯಾನೇ ಹೊರತು ಆತನ ಕಕ್ಷಾ ಬದಲಾಗೋದಿಲ್ಲ ಅಂತಾರೆ. ಹಾಗಾಗಿ ಈ ಪ್ರಹ್ಲಾದ 19ನೇ ಕಕ್ಷಾದಲ್ಲಿದ್ದವನು 15ನೇ ಕಕ್ಷೆಗೆ ಹೋಗ್ತಾನೆ ಅನ್ನೋ ಸಂಗತಿ ಅನೇಕ ಜನ ಒಪ್ಪದೇ ಇರಬಹುದು. ಹಾಗಾಗಿ ಅನಲ ಭೃಗುಮುನಿ ದಕ್ಷ ಪತ್ನಿಗೆ ಸಮನೆನಿಸಿಕೊಂಬ ಅಂತ ಏನು ದಾಸರ ಪದ್ಯ ಇದೆಯಲ್ಲ, ಅದನ್ನು ನಾವೇನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಂದರೆ ಅವರಿಗೆ 15ನೇ ಕಕ್ಷಾದಲ್ಲಿರುವಂಥ ಅಗ್ನಿ ಭೃಗುಮುನಿ ದಕ್ಷ ಪ್ರಜಾಪತಿ ಇವರಿಗೆ ಸಮಾನನಾಗ್ತಾನೆ, 15ನೇ ಕಕ್ಷಾಕ್ಕೆ ಏರ್ತಾನೆ ಅಂತ ಅರ್ಥ ಅಲ್ಲ. ಹೊರತಾಗಿ 15ನೇ ಕಕ್ಷಾದಲ್ಲಿದ್ದವ್ರು ಏನು ವಿಶೇಷ ಕಾರ್ಯಗಳು ಮಾಡ್ತಾರಲ್ಲ, ಅಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಇವನು ಸಮರ್ಥನಾಗ್ತಾನೆ. ಈ ಪ್ರಹ್ಲಾದನಲ್ಲಿ ವಾಯುವಿನ ಆವೇಶ ಇದ್ದಿದ್ದರಿಂದ ಅಂಥ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾನೆ ಆ ಕಕ್ಷಾದಲ್ಲಿ ಮಾಡುವಂಥದ್ದನ್ನು ಅಂತ ಇಷ್ಟೇ ತಿಳ್ಕೊಳ್ಬೇಕು. ಹೊರತು ಆ ಕಕ್ಷಾಕ್ಕೆ ಏರ್ತಾನೆ ಅಂತನೋ ಸಂಗತಿ ನನಗೂ ಕೂಡ ಇನ್ನೂ ಸ್ವಲ್ಪ ಅನುಮಾನಾಸ್ಪದ ಆಗಿದೆ. ಇಲ್ಲಿ ಈ ಒಂದು 3-4 ದಿವಸದಲ್ಲಿ ಅದೇ ಮೇಲಿನ ಕಕ್ಷಾಕ್ಕೆ ಹೋಗಿಲ್ಲ ಅವರು. ಆ ಮೇಲಿನ ಕಕ್ಷಾದಲ್ಲಿ ಇರುವಂಥವ್ರು ಮಾಡುವ ಕೆಲಸಗಳನ್ನ ಇವರು ಮಾಡ್ತಾರೆ ಅಂತ ತಿಳ್ಕೊಳ್ಬೇಕು. ಹಾಗೊಬ್ರು ಬರೀತಾರೆ, ಒಂದು ಕಕ್ಷಾ ಬಿಟ್ಟು ಮತ್ತೊಂದು ಕಕ್ಷಾಕ್ಕೆ ಏರ್ತಾರೆ ಅಂತ ಒಪ್ಪೋದು ಕಷ್ಟ. ಏನು ಒಪ್ಪಬಹುದು ಅಂತಂದರೆ
ವಾಯುವಿನ ಆವೇಶ ಇದ್ದಾಗ ಮತ್ತಾರೋ ಹಿರಿಯ ದೇವತೆ ಆವೇಶ ಇದ್ದಾಗ ಹೆಚ್ಚಿನ ಕೆಲಸ ಮಾಡ್ತಾರೆ ಹೊರತು ಕಕ್ಷಾ ಬದಲಾಗೋದಿಲ್ಲ ಅಂತ ಹೀಗಂತಾರೆ. ಹಾಗಾಗಿ ಇದನ್ನ ಏನಂತ 49 ಜನ ಮರುತುಗಳು, ಪ್ರವಾಹ ಮತ್ತು ಅಹಂಕಾರ. ಅವರು 18 ಕಕ್ಷಾದಲ್ಲಿ ಇದ್ದವರು ಅಲ್ಲೇ ಅಲ್ಲ, ಗುಂಪಿನಲ್ಲಿದ್ದವ್ರು ಅಷ್ಟೇ. ಗುಂಪಿನಲ್ಲಿದ್ದವರು ಆ ಕಕ್ಷಾದಲ್ಲಿದ್ದವರು. ಈ ಕಕ್ಷಾದಲ್ಲಿ ಇದ್ದು ಮತ್ತೇನೋ ವಿಶೇಷ ಕಾರಣದಿಂದ ಅಲ್ಲಿ ಏರಿದವರಲ್ಲ ಅವರು. ಹಾಗಾಗಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಇದು ಅವ್ರವ್ರ ನಂಬಿಕೆಗೆ ಬಿಟ್ಟದ್ದು. ಈ ಸಂಧಿಯ 14ನೇ ಪದ್ಯದಲ್ಲಿ ಪೃಥು, ಭರತ, ಮಾಂಧಾತ, ಪ್ರಿಯವ್ರತ ಮೊದಲಾದ ದೇವತೆಗಳ ಹೆಸರು, ರಾಜರ ಹೆಸರು ಬಂತು. ಅಲ್ಲಿ ಒಂದು ಸಂಗತಿ ಇದೆ, ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಸಂಶಯ ಇದೆ. ಅದನ್ನು ನಾನು ಸ್ವಲ್ಪ ಇನ್ನಷ್ಟು ವಿಚಾರ ಮಾಡಿ ಹೇಳ್ತೇನೆ. ಪ್ರಹ್ಲಾದ ಅಂಬರೀಷ ಉತ್ತಾನಪಾದ ಮುಖ ಶತಸುಪುಣ್ಯ ಶ್ಲೋಕರು ಗದಾಭೃತ ಗಧಿಷ್ಠಾನರಾಗಿದ್ದಾರೆ ಮತ್ತು ಪ್ರಿಯವೃತಗೆ ದ್ವಿಗುಣ ಅಧಮರು. ಪ್ರಿಯವೃತ ಅನ್ನೋ ರಾಜನಿಗೆ 2 ಪಟ್ಟು ಅವರು ಕಡಿಮೆಯಾಗಿದ್ದಾರೆ. ಸುಪ್ರಿಯವೃತಗೆ ದ್ವಿಗುಣ ಅಧಮರು ಅಂತ ಈ ಕೆಲವು ಕಡೆ ಹೀಗೇನು ಪಾಠ ಇದೆಯಲ್ಲ. ಇವರೆಲ್ಲರೂ ಒಂದೇ ಕಕ್ಷಾದಲ್ಲಿ ಬರ್ತಾರೆ. 19ನೇ ಕಕ್ಷಾದಲ್ಲಿ ಬರುವಂಥ ಇವರೆಲ್ಲರೂ ಕೂಡ ಪ್ರಿಯವೃತ ಒಬ್ಬನಿಗೆ 2 ಪಟ್ಟು ಕಡಿಮೆ ಆಗ್ತಾರೆ ಅಂತ ದಾಸರು ಹೇಳಿದಂತೆ ಕಾಣಿಸ್ತದೆ. ಒಂದೇ ಕಕ್ಷಾದಲ್ಲಿ ಬರೋರು ಸ್ವಲ್ಪ ಮೇಲೆ ಕೆಳಗೆ ಇರಬಾರ್ದಂತ ಏನಿಲ್ಲ. ರತಿ ಮತ್ತು ಅನಿರುದ್ಧ ಇಬ್ರು ಒಂದೇ ಕಕ್ಷಾದಲ್ಲಿದ್ದಾರೆ. ಆದರೆ ರತಿ ಅನಿರುದ್ಧನ ತಾಯಿ ಆದ್ರಿಂದ, ಅವನಿಗೆ ಆಶ್ರಯ ಆದ್ರಿಂದ ಸ್ವಲ್ಪ ಅವಳ ಸ್ಥಾನ ಮೇಲೆ. ಹೀಗೆ ಎಷ್ಟೋ ಸಂದರ್ಭದಲ್ಲಿ ಆ ಥರ ಆಗ್ತದೆ, ಇಲ್ಲ ಅಂತಲ್ಲ, ಹಾಗೆಲ್ಲ ಇರ್ತದೆ, ಇಲ್ಲ ಅಂತಲ್ಲ. ಆದರೆ ಈ ಉಳಿದೆಲ್ಲ ರಾಜರು ಕೂಡ, ಪೃಥು, ಭರತ, ಮಾಂಧಾತ ಮೊದಲಾದ ಎಲ್ಲ ರಾಜರು ಕೂಡ ಪ್ರಿಯವ್ರತಗೆ ದ್ವಿಗುಣ ಅಧಮರು ಅಂತ ಸರ್ವಮೂಲದಲ್ಲಿ ಬಂದಂತೆ ಕಾಣೋದಿಲ್ಲ. ಹಾಗಾಗಿ ಇಲ್ಲೊಂದು ಕ್ವಶನ್ ಮಾರ್ಕ್ ಹಾಕೊಂಡಿದ್ದೇನೆ. ನೀವು ಕೂಡ ಈ ಅಂಶವನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ನೀವೆಲ್ಲರೂ ಬೇರೆ ಕಡೆ ಸುಳಾದಿಗಳಲ್ಲಿ ಅಲ್ಲಿ ಓದಿದ್ದನ್ನು ನನ್ನ ಗಮನಕ್ಕೆ ತಂದರೆ, ಸರ್ವಮೂಲದಲ್ಲಿ ಇದ್ದದ್ದೇ ಅದನ್ನು ಮಾತ್ರ ಒಪ್ಪಬೇಕು, ಬೇರೆ ಕಡೆ ಇದ್ದನ್ನು ಒಪ್ಪಬಾರ್ದು ಅಂತ ನನಗೇನಿಲ್ಲ. ಆದರೆ ಎಲ್ಲಿದೆ ಅಂತ ಒಂದು ಆಧಾರವನ್ನು ತೋರಿಸ್ಬೇಕಲ್ಲ, ಇಲ್ಲದ್ರೆ ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಅಲ್ಲೊಂದು ಪ್ರಶ್ನೆ ಮಾರ್ಕ್ ಹಾಕ್ಕೊಂಡಿದ್ದೇನೆ. ನೀವು ಅದನ್ನು ಮತ್ತಷ್ಟು ವಿಚಾರ ಮಾಡಿ ಹೇಳಬೇಕು. ಇವರೆಲ್ಲ ಗದಾಭೃತಗೆ ಅಧಿಷ್ಠಾನವನ್ನು ಕರೆಸ್ಕೊಂಡಿದ್ದಾರೆ, ಪರಮಾತ್ಮನಿಗೆ ಅಧಿಷ್ಠಾನರಾಗಿದ್ದಾರೆ, ಕರ್ಮಜ ದೇವತೆಗಳಾಗಿದ್ದಾರೆ. ಕರ್ಮಜ ದೇವತೆಗಳು ಅವ್ರದ್ದೆಲ್ಲ ಅರ್ಥ ಏನು, ಕರ್ಮಜ ದೇವತೆಗಳು ಅಂದ್ರೆ ಯಾರು, ಅದನ್ನೆಲ್ಲ ನಾನು ಹಿಂದೆ ತೈತ್ತರೀಯ ಉಪನಿಷತ್ತಿಗೆ ಅನುಸಾರವಾಗಿ ಹೇಳಿದ್ದೆ. ಹಾಗಾಗಿ ಅದನ್ನೆಲ್ಲಿಗೆ ಮುಗಿಸಿಬಿಡೋಣ. 19ನೇ ಕಕ್ಷೆ ಅಲ್ಲಿಗೆ ಮುಕ್ತಾಯ ಕಂಡಿದೆ. 20ನೇ ಕಕ್ಷಾ ಒಂದು ನೋಡಿ ಇವತ್ತಿನ ಕಕ್ಷಾವನ್ನು ಮುಗಿಸ್ಬೇಕು ಅಂತ ಮಾಡಿದ್ದೆ, ಆದರೆ ಸಾಕು ಸಮಯ ಆಗಿದೆ. ಇಲ್ಲಿ ಇದೇ ಪದ್ಯದಲ್ಲಿ 15ನೇ ಪದ್ಯದಲ್ಲೂ ಕೂಡ ಇಳೆಗಳೀರು ಗುಣಾಧಮ, ಅದು ಸ್ವಲ್ಪ ತಪ್ಪಿದೆ, ಇಳಿಗ ಈರು ಗುಣಾಧಮ ಅಂತ ಆಗಬೇಕು. ಹಾಗಾಗಿ ಪೃಥ್ವಿ ಮತ್ತು ಶನೈಶ್ಚರ ಇವರಿಬ್ಬರನ್ನು ಕೂಡ ಬೇರೆ ಬೇರೆ ಕಕ್ಷಾದಲ್ಲಿ ಇಡಬೇಕು. ಈ ಪಾಠ ಸರಿ ಕಾಣಿಸೋದಿಲ್ಲ. ಹಾಗಾಗಿ ಅದನ್ನ ನಾಳೆ ಹೇಳ್ತೇನೆ. ಇಲ್ಲಿಗೆ ಇವತ್ತಿನ ಕಥಾಭಾಗವನ್ನ ಏಕಾದಶಿ ದಿವಸ ಸಮಾಪ್ತಿ ಮಾಡ್ತೇನೆ.